Good morning, students. Welcome to the Aryabhatta PU Science College. Now we are going to study the electrical conductivity. In the previous class, we have studied about the density, current density, and conductivity. We have studied. Fourth class ಅಲ್ಲಿ ನೀವು ಕಂಡಕ್ಟಿವಿಟಿ, ಕರೆಂಟ್ ಡೆನ್ಸಿಟಿ ಅದ್ರ ಬಗ್ಗೆ ಎಲ್ಲ ಕಂಡುಹಿಡಿದಿದ್ರಿ. ಆಗ ನಾವೇನು ನೋಡಿದ್ವಿ. ಈಗ ಈ ಫೀಲ್ಡಲ್ಲಿ ಕಂಡಕ್ಟಿವಿಟಿ ಅಂದರೆ ಏನು, ಅದರ ಕರೆಂಟ್ ಡೆನ್ಸಿಟಿ, ಡ್ರಿಫ್ಟ್ ವೆಲಾಸಿಟಿ ಅದ್ರ ಬಗ್ಗೆ ಮುಂದಿನ ಅನ್ನು ಸ್ಟಡಿ ಮಾಡೋಣ. ಸೊ ದಿಸ್ ಈಸ್ ದ ಥರ್ಡ್ ಪೀರಿಯಡ್ ಆಫ್ ದಿಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಸ್ಟಾರ್ಟ್ ದಿಸ್. ಸೊ ಡಿಫೈನ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂದರೆ ಹೋದ್ಸರಿ ಏನೋ ಹೇಳಿದ್ವಿ ಇದಕ್ಕೆಲ್ಲ. ಈಗ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂದರೆ ರೆಸಿಪ್ರೋಕಲ್ ಆಫ್ ದ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ಎ ಮೆಟೀರಿಯಲ್ ಆಫ್ ಎ ಕಂಡಕ್ಟರ್ ಈಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ರೆಸಿಸ್ಟಿವಿಟಿ ಅಂದರೆ ಏನಂತ ಕಂಡುಹಿಡಿದ್ವಿ. ಇದಕ್ಕೆ ರೋ ಇಸ್ ದ ರೆಸಿಸ್ಟಿವಿಟಿ. ರೆಸಿಸ್ಟಿವಿಟಿ ಅಂದರೆ ಏನು, 1 ಮೀಟರ್ ಲೆಂತಲ್ಲಿ ಎಷ್ಟು ರೆಸಿಸ್ಟೆನ್ಸಿ ಅಂತ ಇದೆ, ರೆಸಿಸ್ಟೆನ್ಸಿ ಪರ್ ಯೂನಿಟ್ ಲೆಂತ್, ದಟ್ ಈಸ್ ಕಾಲ್ಡ್ ರೆಸಿಸ್ಟಿವಿಟಿ. 1 ಮೀಟ್ರ್ ಉದ್ದ ಇರೋ ವೈರ್ನಲ್ಲಿ ಎಷ್ಟು ರೆಸಿಸ್ಟೆನ್ಸಿ ಇದೆ ಅಂತ ಕಂಡುಹಿಡಿದೆ, ಅದು ರೆಸಿಸ್ಟಿವಿಟಿ. ಅದರಲ್ಲಿ ಈಗ ಕಂಡಕ್ಟಿವಿಟಿ ಮೀನ್ಸ್ ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟಿವಿಟಿ. resistivity is the reciprocal, so that is called conductivity. The reciprocal of the resistivity is called conductivity. Define electrical conductivity. Reciprocal of electrical resistivity of material of a conductor is called electrical conductivity. The reciprocal of electrical resistivity of a material of a conductor is called conductivity. So that is sigma is equal to 1 by rho, where sigma is equal to conductivity, rho is equal to resistivity. Next, ನಿನ್ನ ಕರೆಂಟ್ ಡೆನ್ಸಿಟಿ ಬಗ್ಗೆ ಕೇಳಿದರೆ ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್, ಚಾರ್ಜ್ ಏರಿಯಾ ಆಫ್ ದ ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್, ಅದ್ರ ಬಗ್ಗೆ ನಾವು ಕರೆಂಟ್ ಡೆನ್ಸಿಟಿ ಅಂತ ಕರಿತೀವಿ. ಸೊ ಮೆನ್ಷನ್ ದ ರಿಲೇಷನ್ ಬಿಟ್ವೀನ್ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಕಂಡಕ್ಟಿವಿಟಿ ಈ ಸಿಗ್ಮಾ ಮತ್ತು ಕರೆಂಟ್ ಡೆನ್ಸಿಟಿ ಜೆ ಬಗ್ಗೆ ಏನು ರಿಲೇಷನ್ ಕೇಳ್ತಾರೆ. ಇದ್ರ ಡಿರಿವೇಷನು ಇದೆ ನೆಕ್ಸ್ಟ್ ಪೀರಿಯಡಲ್ಲಿ. ಅದ್ರ ಡಿರಿವೇಷನ್ ಜೆ ಇಸ್ ದ ಕರೆಂಟ್ ಡೆನ್ಸಿಟಿ, ಸಿಗ್ಮಾ ಇಸ್ ದ ಕಂಡಕ್ಟಿವಿಟಿ ಆ್ಯಂಡ್ ಇ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಜೆ ಈಸ್ ಈಕ್ವಲ್ ಟು ಸಿಗ್ಮಾ ಇ. J is equal to sigma E is the relation between the current density J and conductivity sigma. So where J is equal to current density, sigma is equal to conductivity, E is equal to electric field. So electrical conductivity ಇದನ್ನು ನಾವು ಇನ್ನೊಂದು ಸರಿ ಡಿಫೈನ್ ಮಾಡ್ಬೋದು. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂದರೆ ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟಿವಿಟಿ. ಜೊತೆಗೆ ಇನ್ನೊಂದಿದೆ, what is the relation between the conductivity, current density and ಇದು ಈ ಎಲೆಕ್ಟ್ರಿಕಲ್ ಫೀಲ್ಡ್. ಇದಕ್ಕೆ ಸಂಬಂಧಪಟ್ಟಂಗೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಈಸ್ ದ ರೇಷಿಯೋ ಆಫ್ ಕರೆಂಟ್ ಡೆನ್ಸಿಟಿ ಟು ದ ಎಲೆಕ್ಟ್ರಿಕಲ್ ಫೀಲ್ಡ್. ನೋಡಿ ಸಿಗ್ಮಾ ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇ ಇದೆ. ಸೊ ಈ ಸಿಗ್ಮಾ ಹಿಂಗೆ ಅಲ್ಲಿ ಜೆ ಈ ಕಡೆ ಕಳಿಸಿದ್ರೆ ಇದು ಡಿವೈಡೆಡ್ ಆಗಿ ಬರುತ್ತೆ. ಸೊ ಸಿಗ್ಮಾ ಇಸ್ ಈಕ್ವಲ್ ಟು ಜೆ ಬೈ ಇ. ಸೊ ಇಟ್ ಈಸ್ ದ ರೇಷಿಯೋ ಆಫ್ electrical density to the electric field. Electrical conductivity is the ratio of current density to the electrical field. ನೀವು ಇದನ್ನಾರ ಬರಿಬೋದು, ಎರಡರಲ್ಲಿ ಯಾರು ಬರಿಬೋದು. ಲೆಕ್ಕದಲ್ಲಿ ಒಂದೊಂದು ಟೈಮ್ ಇದು ಉಪಯೋಗಿಸ್ಬೋದು. ರೆಸಿಸ್ಟಿವಿಟಿ ಕೊಟ್ಟಾಗ ಕಂಡಕ್ಟಿವಿಟಿ ಎಷ್ಟು ಅಂತ ಕೇಳಿದಾಗ ಈ ಕ್ವೆಶನ್ ಉಪಯೋಗಿಸ್ಬೇಕು. ಜೊತೆಗೆ ಎಲೆಕ್ಟ್ರಿಕಲ್ ಫೀಲ್ಡು ಈಗ ಕರೆಂಟ್ ಡೆನ್ಸಿಟಿ ಕೊಟ್ಬಿಟ್ಟಿರ್ತಾರೆ, ಆವಾಗ ಕಂಡಕ್ಟಿವಿಟಿ ಎಷ್ಟು ಅಂತ ಕಂಡಿದ್ದಾಗ ಈ ಕ್ವೆಶನ್ ಬಳಸ್ಬೇಕು. ಮುಂದೆ ನೀವು ಲೆಕ್ಕದಲ್ಲೆಲ್ಲ ಬರುತ್ತೆ. ಸೊ ಅದಕ್ಕೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಈಸ್ ದ ರೇಷಿಯೋ ಆಫ್ current density to the electrical field. Next, drift velocity, very important for now. Several times it is repeated, very important. It is a memorizable part. So that is J 14th, March 18th, July 15th ಮತ್ತು ಮಾಡಲ್ ಕ್ವಶನ್ ಪೇಪರ್ 2021 ಇವಷ್ಟರಲ್ಲೂ ಕೇಳಿದ್ದಾರೆ. ಇದು ಹಾಗಾಗಿ ಸ್ವಲ್ಪ ಇಂಪಾರ್ಟೆಂಟ್, ಯಾವಾಗಲೂ ರಿಪೀಟ್. ಕೆಲವೊಂದು ಕ್ವಶನ್ಗಳು ಯಾವಾಗಲೂ ರಿಪೀಟ್ ಆಗ್ತಾ ಇರ್ತವೆ, ಅದನ್ನು ನೀವು ಚೆನ್ನಾಗಿ ಕಲಿತಿರಬೇಕು. ಆವಾಗ ಜಸ್ಟ್ ಒಂದು 40-50 ಮಾರ್ಕ್ಸ್ ಅಂತ ಆರಾಮಾಗಿ ತೆಗಿತೀರಾ. ಅದೇ ಮತ್ತು ಇನ್ನೂ ಎಕ್ಸ್ಟ್ರಾ ತೆಗಿಬೇಕಂದಾಗ ನಾನು ಅಂಡರ್ಲೈನ್ ಮಾಡ್ತಿರೋದಷ್ಟನ್ನು ಸತ ಓದಬೇಕು. ಇನ್ನೂ ನೀವು ಜಾಸ್ತಿ ಔಟ್ ಆಫ್ ತೆಗಿಬೇಕು ಅಂದರೆ ಅಷ್ಟನ್ನು ಓದಿರಿ. ನಾವು ಏನೇನು ಬರ್ಸಿದ್ದೀನೋ ಬೋರ್ಡ್ ಮೇಲೆ ಅಷ್ಟನ್ನು ಓದಿದರೆ 100% ಅದರಲ್ಲೇ ಬಂದಿರುತ್ತೆ. ಅದು ಬಿಟ್ಟು ಬೇರೆ ಕ್ವಶನ್ನೇ ಯಾವುದೂ ಬಂದಿರಲ್ಲ. ಸೊ ಹಂಗಾಗಿ ಇಫ್ ಯು ವಾಂಟ್ ಟು ಗೆಟ್ ಔಟ್ ಆಫ್
then you must learn all these what I have written in the board. So surely 100% guarantee that you are going to get 100 out of marks in the annual examination. So define drift velocity. ಡ್ರಿಫ್ಟ್ ಅಂದರೆ ಏನು, ಎಳ್ಕೊಂಡು ಹೋಗೋದು. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಎಳ್ಕೊಂಡು ಹೋಗೋದು. ಡ್ರಿಫ್ಟ್ ವೆಲಾಸಿಟಿ ಅಂದರೆ ಇದು ಮೆಟಲ್ ಕಂಡಕ್ಟರ್ ಇರುತ್ತೆ, ಇದೊಂದು ಮೆಟಾಲಿಕ್ ಕಂಡಕ್ಟರ್ ಇರುತ್ತೆ. ಇದಕ್ಕೆ ಮೆಟಾಲಿಕ್ ಕಂಡಕ್ಟರು ಇಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿರ್ತೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಇಲ್ಲಿಂದ ಇಲ್ಲಿಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಇರುತ್ತೆ. ಸೊ ಇಟ್ ಇನ್ ದ ಆವರೇಜ್ ವೆಲಾಸಿಟಿ ಆಫ್ ದ ಫ್ರೀ ಎಲೆಕ್ಟ್ರಾನ್ಸ್ ಇನ್ ದ ಕಂಡಕ್ಟರ್ ಇನ್ ದ ಅಪೋಸಿಟ್ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿಂದ ಇಲ್ಲಿಗೆ ಪಾಸಿಟಿವ್ ನೆಗೆಟಿವ್ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡು. ಇಲ್ಲಿ ಪಾಸಿಟಿವ್, ಇದು ನೆಗೆಟಿವ್. ಎಲೆಕ್ಟ್ರಾನ್ಸ್ಗಳು ಯಾವಾಗಲೂ ಸಹ ನೆಗೆಟಿವಿಂದ ಪಾಸಿಟಿವ್ ಕಡೆ ಹೋಗುತ್ತೆ. ಇದ್ರ ಆಪೋಸಿಟ್ ಡೈರೆಕ್ಷನ್, ಪಾಸಿಟಿವಿಂದ ನೆಗೆಟಿವ್ ಕಡೆ ಹೋಗ್ಬೇಕಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿರ್ತೀವಿ, ಯಾವಾಗಲೂ ಸಹ ನೆಗೆಟಿವಿಂದ ಪಾಸಿಟಿವ್ಗೆ ಎಲೆಕ್ಟ್ರಾನ್ ಹೋಗುತ್ತೆ. ಇದ್ರ ಆಪೋಸಿಟ್ ಡೈರೆಕ್ಷನಿಗೆ ಬರೋಕ್ಕೆ ಎಷ್ಟು ನಮಗೆ ವೆಲಾಸಿಟಿ ಇದೆಯಲ್ಲ, ಆಪೋಸಿಟ್ ಡೈರೆಕ್ಷನಲ್ಲಿ, ಆಪೋಸಿಟ್ ಡೈರೆಕ್ಷನ್ ಆಫ್ ದ ವೆಲಾಸಿಟಿ, ಇದಕ್ಕೆ ನಾವು ಡ್ರಿಫ್ಟ್ ವೆಲಾಸಿಟಿ. ಡ್ರಿಫ್ಟ್ ಅಂದರೆ ಎಳ್ಕೊಂಡು ಹೋಗೋದು. ಇಲ್ಲೊಂದು ಎಲೆಕ್ಟ್ರಾನ್ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಹೋಗಲ್ಲ, ಇಲ್ಲಿಂದ ಎಳ್ಕೊಂಬರ್ಬೇಕು ಇಲ್ಲಿಗೆ. ಇಲ್ಲಿಂದ ಎಳ್ಕೊಂಬರೋಕ್ಕೆ ಎಷ್ಟು ನಮಗೆ ವೆಲಾಸಿಟಿ ಇದೆಯೋ ಅದಕ್ಕೆ ಡ್ರಿಫ್ಟ್ ವೆಲಾಸಿಟಿ ಅಂತೀವಿ. ಸೊ ಆವರೇಜ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ದ ಕಂಡಕ್ಟರ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಆಫ್ ದ ಎಕ್ಸ್ಟರ್ನಲಿ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕಾಲ್ಡ್ ಡ್ರಿಫ್ಟ್ ವೆಲಾಸಿಟಿ. ಇಲ್ಲಿ ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅಷ್ಟು ಎಲೆಕ್ಟ್ರಾನ್ಗಳನ್ನು ತೊಗೊಂಡು ವಾಪಸ್ ಇಲ್ಲಿಗೆ ತೊಗೊಂಬಂದು ಇಲ್ಲಿಗೆ ಬಿಡಬೇಕು. ಆವಾಗ ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಆಗಿರುತ್ತೆ ಇಲ್ಲಿ. ಇದಕ್ಕೆ ಆಪೋಸಿಟ್ ಡೈರೆಕ್ಷನ್ಗೆ ಎಷ್ಟು ನಮಗೆ ಆ ವೆಲಾಸಿಟಿ ಹೋಗುತ್ತಲ್ಲ ಆಪೋಸಿಟ್ ಡೈರೆಕ್ಷನಿಗೆ, ಅದಕ್ಕೆ ನಾವು ಡ್ರಿಫ್ಟ್ ವೆಲಾಸಿಟಿ. ಎಲ್ಲ ಎಲೆಕ್ಟ್ರಾನ್ಗಳನ್ನು ಸೇರಿಸಿದರೆ ಎಷ್ಟು ಅದರ ಆವರೇಜ್ ಎಲೆಕ್ಟ್ರಾನಿನ ವೆಲಾಸಿಟಿ ಇದೆಯಲ್ಲ ಅದಕ್ಕೆ ನಾವು ಡ್ರಿಫ್ಟ್ ವೆಲಾಸಿಟಿ ಅಂತಾರೆ. ಡ್ರಿಫ್ಟ್ ಅಂದರೆ ಎಳ್ಕೊಂಬರೋದು. ಇಲ್ಲಿರುತ್ತೆ ಎಲೆಕ್ಟ್ರಾನ್ ಪಾಸಿಟಿವ್ ಹತ್ರ ಇರುತ್ತೆ, ಅಲ್ಲಿಂದ ನೆಗೆಟಿವ್ ಕಡೆ ಎಳ್ಕೊಂಬರ್ಬೇಕು. ಎಳ್ಕೊಂಬರೋದೈತೆಲ್ಲ, ಎಳ್ಕೊಂಬರೋ ವೆಲಾಸಿಟಿ ಇದೆಯಲ್ಲ ಆ ವೆಲಾಸಿಟಿಗೆ ಡ್ರಿಫ್ಟ್ ವೆಲಾಸಿಟಿ ಅಂತ ಕರಿತೀವಿ. ಅದು ಯಾವಾಗಲ್ಲ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಗೊತ್ತಾಯ್ತಾ, ಅದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟಾಗಿರುತ್ತೆ ಅಂತ. ಹಾಗೆ ಸೊ ಡ್ರಿಫ್ಟ್ ವೆಲಾಸಿಟಿ ದ ಆವರೇಜ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ದ ಕಂಡಕ್ಟರ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಆಫ್ ದ ಎಕ್ಸ್ಟರ್ನಲಿ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕಾಲ್ಡ್ ಡ್ರಿಫ್ಟ್ ವೆಲಾಸಿಟಿ ಆರ್ ಡ್ರಿಫ್ಟ್ ಸ್ಪೀಡ್ ಅಂತ ಕರೀತಾರೆ. ದ ಆವರೇಜ್ ವೆಲಾಸಿಟಿ ಆಫ್ free electrons in the conductor in the opposite direction of the externally applied electric field is called drift velocity or drift speed. What is the average velocity of free electrons in the metal at room temperature? Room temperature ಅಲ್ಲಿ ಆವರೇಜ್ ವೆಲಾಸಿಟಿ ಯಾವಾಗಲೂ 0 ಇರುತ್ತೆ. ಇದರಲ್ಲಿ ಏನು ಎಲೆಕ್ಟ್ರಿಕಲ್ ಫೀಲ್ಡ್ ಅಪ್ಲೈನೇ ಮಾಡಿಲ್ಲ, ಆವಾಗ ಇದ್ರದ್ದು ವೆಲಾಸಿಟಿ ಯಾವಾಗಲೂ 0 ಇರುತ್ತೆ. ಅಪ್ಲೈ ಮಾಡಿದಾಗ ಇದಕ್ಕೆ ಈಗ ಆಪೋಸಿಟ್ ಡೈರೆಕ್ಷನ್ ಎಳ್ಕೊಂಬರ್ಬೇಕು. ಅದಕ್ಕೆ ನಾವು ಎಕ್ಸ್ಟರ್ನಲಿ ಎಲೆಕ್ಟ್ರಿಕಲ್ ಫೀಲ್ಡ್ ಅಪ್ಲೈ ಮಾಡಿದಾಗ ಮಾತ್ರ ಈ ಫೀಲ್ಡನ್ನು ಈ ಡ್ರಿಫ್ಟ್ ವೆಲಾಸಿಟಿ ಬರುತ್ತೆ. ಗೊತ್ತಾಯ್ತಾ? ವಾಟ್ ಈಸ್ ದ ಆವರೇಜ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಮೆಟಲ್ ಅಟ್ ಎ ರೂಮ್ ಟೆಂಪರೇಚರ್? ದಟ್ ಈಸ್ 0. ವಾಟ್ ಈಸ್ ದ ಎಫೆಕ್ಟ್ ಆಫ್ ಟೆಂಪ್ರೇಚರ್ ಆನ್ ಡ್ರಿಫ್ಟ್ ಸ್ಪೀಡ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಅ ಮೆಟಾಲಿಕ್ ಕಂಡಕ್ಟರ್? ಅಂದರೆ ಇದರಲ್ಲಿ ಟೆಂಪ್ರೇಚರ್ ಇದರದ್ದು ಜಾಸ್ತಿ ಆಯಿತು ಅಂದರೆ ಡ್ರಿಫ್ಟ್ ಸ್ಪೀಡ್ ಡಿಕ್ರೀಸ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಹೆಚ್ಚು ಶಕ್ತಿ ಬೇಡ, ನಿಧಾನವಾಗಿ ಅದನ್ನು ಎಳ್ಕೊಂಬಂದ್ಬಿಡ್ಬೋದು. ಸೊ ಡ್ರಿಫ್ಟ್ ಸ್ಪೀಡ್ ಡಿಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಟೆಂಪ್ರೇಚರ್. ಇದು ಕ್ರಾಸ್ ಕ್ವಶನ್ಗಳಿವು ಕೇಳ್ತಾರೆ, CET-ನಲ್ಲೂ ಕೇಳ್ತಾರೆ, ಇದನ್ನು ಚಾನ್ಸಸ್ ಇದೆ. ಓಕೆ, ವಾಟ್ ಈಸ್ ದ ಎಫೆಕ್ಟ್ ಆಫ್ ಟೆಂಪ್ರೇಚರ್ ಆನ್ ಡ್ರಿಫ್ಟ್ ಸ್ಪೀಡ್ ಆಫ್ ಎಲೆಕ್ಟ್ರಾನ್ ಇನ್ ಎ ಮೆಟಾಲಿಕ್ ಕಂಡಕ್ಟರ್? So drift speed decreases with increasing temperature. So next, the topic is relaxation time or mean free time. ಅದು ಮಾಡಲ್ ಕ್ವಶನ್ ಪೇಪರ್ 20-21 ಬಂದಿದೆ. ಅದನ್ನು ನಮಗೆ ನಾವು ಕಟ್ಕೊಳ್ಳಿ, ಇದು ಬರುತ್ತಿದೆ. ಈಗ the relaxation time or mean free time, average time between two successive collisions of an electron with a fixed atoms or ions in the conductor is called relaxation time. ಆ ರಿಲ್ಯಾಕ್ಸೇಷನ್ ಟೈಮ್ ಅಂದರೆ ಒಂದು ಮೆಟಾಲಿಕ್ ಕಂಡಕ್ಟರ್ ಇರುತ್ತೆ. ಮೆಟಾಲಿಕ್ ಕಂಡಕ್ಟರ್ಗಳು ಇದಕ್ಕೆ ಕೊಲಿಷನ್ ಆಗ್ತಿರುತ್ತೆ ಆಟಮ್ಸ್ಗಳಿಗೆ. ಇಲ್ಲೊಂದು ಮೆಟಾಲಿಟಿಕ್ ಕಲೆಕ್ಟರ್ ಇರುತ್ತೆ, ಮೆಟಾಲಿಕ್ ಕಂಡಕ್ಟರು ಎಲೆಕ್ಟ್ರಾನ್ಸ್ಗಳು ಇಲ್ಲಿಂದ ಇಲ್ಲಿಗೆ ಹೋಗ್ತಿರುತ್ತೆ. ಈ ಮೆಟಾಲಿಂದ ಆಟಮ್ಸ್ಗಳು ಇರ್ತಾವಲ್ಲ, ಆಟಮ್ಸ್ಗಳಿಗೆ ಬಂದು ಇಲ್ಲಿ ಡಿಕ್ಕಿ ಹೊಡಿತಿರ್ತವೆ. ಸೊ ಡಿಕ್ಕಿ ಹೊಡಿತಿದ್ದಾಗ ಅದಕ್ಕೆ ನಾವು ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರಿತೀವಿ. ದ ಆವರೇಜ್ ಟೈಮ್ ಇದು ಇಲ್ಲೊಂದು ಹೀಗೆ ಎಲೆಕ್ಟ್ರಾನ್ಗಳಿರ್ತವೆ, ಎಲ್ಲ ಎಲೆಕ್ಟ್ರಾನ್ಗಳದ್ದು ಆವರೇಜ್ ಟೈಮ್ ಎಷ್ಟು ಇಲ್ಲಿಂದ ಇಲ್ಲಿಗೆ ಡಿಕ್ಕಿ ಹೊಡಿಯೋಕ್ಕೆ ಅದು ಕೊಲಿಷನ್ ಆಗುತ್ತಲ್ಲ, ಅದಕ್ಕೆ ನಾವು ರಿಲ್ಯಾಕ್ಸೇಷನ್ ಟೈಮ್ ಅಂತೀವಿ. ಆರ್ ಮೀನ್ ಫ್ರೀ ಟೈಮ್, ದ ಆವರೇಜ್ ಟೈಮ್ ಬಿಟ್ವೀನ್ ಟೂ ಸಕ್ಸೆಸಿವ್ ಕೊಲಿಷನ್ಸ್ ಆಫ್ ಎನ್ ಎಲೆಕ್ಟ್ರಾನ್ ವಿತ್ ಫಿಕ್ಸ್ಡ್ ಆಟಮ್ಸ್
or ions in the conductor is called relaxation time. The average time between two successive collisions of an electron with a fixed atoms or ions in the conductor is called relaxation time. Average time between two successive collisions of an electron with fixed atoms or ions in the conductor is called relaxation time. ನೋಡ್ರಿ ಇಲ್ಲೊಂದು ಎಲೆಕ್ಟ್ರಾನ್ಸ್ ಇರುತ್ತೆ, ಎಲೆಕ್ಟ್ರಾನ್ಸ್ಗಳು ಕೊಲಿಜನ್ ಆಗ್ತಿರುತ್ತೆ ಅಥವಾ ಎಲೆಕ್ಟ್ರಾನಿಂದ ಎಲೆಕ್ಟ್ರಾನಿಗೆ ಡಿಕ್ಕಿ ಹೊಡಿಬೋದು. ಆ ಕೊಲಿಜನಿಗೆ ಆವರೇಜ್ ಟೈಮಿಗೆ ನಾವು ರಿಲ್ಯಾಕ್ಸೇಷನ್ ಟೈಮ್ ಅಂತೀವಿ. ಆಯಿತಾ? ವಾಟ್ ಈಸ್ ದ ಎಫೆಕ್ಟ್ ಆಫ್ ರಿಲ್ಯಾಕ್ಸೇಷನ್ ಟೈಮ್ ವಿತ್ ಟೆಂಪ್ರೇಚರ್ ಆಫ್ ದ ಎಲೆಕ್ಟ್ರಾನ್? ಟೆಂಪ್ರೇಚರ್ ಇದ್ರ ಮೇಲೆಲ್ಲ ಜಾಸ್ತಿ ಆದಾಗ ಎಷ್ಟಾಗುತ್ತೆ? ಸೊ ರಿಲ್ಯಾಕ್ಸೇಷನ್ ಟೈಮ್ ಡಿಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಟೈಮ್. ಇದು ಮತ್ತು ಇದು ಒಂದೇ. ಗೊತ್ತಾಯ್ತಾ? ಡ್ರಿಫ್ಟ್ ಸ್ಪೀಡು ಡಿಕ್ರೀಸ್ ಆಗುತ್ತೆ, ಈ ರಿಲ್ಯಾಕ್ಸೇಷನ್ ಟೈಮು ಡಿಕ್ರೀಸ್ ಆಗುತ್ತೆ. ಈ ಟೆಂಪ್ರೇಚರ್ ಜಾಸ್ತಿ ಆದರೆ ಇದೆರಡು ಸತ ಡಿಕ್ರೀಸ್ ಆಗುತ್ತೆ. ವಾಟ್ ಈಸ್ ದ ಎಫೆಕ್ಟ್ ಆಫ್ ರಿಲ್ಯಾಕ್ಸೇಷನ್ ಟೈಮ್ ವಿತ್ ಟೆಂಪ್ರೇಚರ್ ಆಫ್ ದ ಎಲೆಕ್ಟ್ರಾನ್? Relaxation time decreases with increasing temperature. Sorry. Next, what are the factors the drift velocity depends? The drift velocity ಯಾವ್ಯಾವ್ರ ಮೇಲೆ ಡಿಪೆಂಡ್ ಆಗುತ್ತೆ? ಎಲೆಕ್ಟ್ರಿಕಲ್ ಫೀಲ್ಡ್ ಇನ್ ದ ಕಂಡಕ್ಟರ್, ರಿಲ್ಯಾಕ್ಸೇಷನ್ ಟೈಮ್ ಇವೆರಡರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಎಲೆಕ್ಟ್ರಿಕಲ್ ಫೀಲ್ಡ್ ಜಾಸ್ತಿ ಆಯಿತು ಅಂದರೆ ರಿಲ್ಯಾಕ್ಸೇಷನ್ ಟೈಮು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಎಲೆಕ್ಟ್ರಿಕಲ್ ಫೀಲ್ಡ್ ಜಾಸ್ತಿ ಇದ್ದರೆ ಅಷ್ಟರ ಒಂದು ಜಾಸ್ತಿ ಆದರೆ ಒಂದು ಕಡಿಮೆ ಆಗುತ್ತೆ. ಹಾಗೆ ರಿಲ್ಯಾಕ್ಸೇಷನ್ ಟೈಮ್ ಇವೆರಡರ ಮೇಲೆ ಸಹ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್, ಡಿಫೈನ್ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಆಸ್ಕ್ಡ್ ಕಂಟಿನ್ಯೂಸ್ಲಿ, ಇಟ್ ಈಸ್ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್. ಮಾರ್ಚ್ 14th 17th, ಜುಲೈ 15th 17th. ಬಟ್ 17th ಎರಡು ಸತ ರಿಪೀಟ್ ಆಗಿದ್ದಾವೆ. ಅದಕ್ಕೆಲ್ಲ ಮಾಡಲ್ ಕ್ವಶನ್ ಪೇಪರ್ 2021 2021 ಮೇನ್ ಎಕ್ಸಾಮೇ ನಡೆದಿಲ್ಲ ಇದಕ್ಕೆ. ಹಾಗಾಗಿ ಏನಾಗುತ್ತೆ ಅಂದರೆ ಅದೇ ಕ್ವಶನ್ ಸಾಮಾನ್ಯ 2021 22 ಅದನ್ನು ಕೇಳ್ತಾರೆ ಮಾಡಲ್ ಕ್ವಶನ್ ಪೇಪರ್. ಸೊ 2021 ಮಾಡಲ್ ಕ್ವಶನ್ ಪೇಪರ್ ಒಂದು ರೆಡಿ ಮಾಡಿದರು, ಆದರೆ ಆ ವರ್ಷ ಎಕ್ಸಾಮೇ ನಡೀಲಿಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಇದು ಹಾಗೆ ಇದೆ, ಇದು ಮುಂದಿನ ವರ್ಷಕ್ಕೆ ಇವೆಲ್ಲ ಬರ್ತಾವಲ್ಲ ಅದಕ್ಕೆಲ್ಲ. ಸೊ ಡಿಫೈನ್ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ the magnitude of the drift velocity Vd per unit electric field. Mobility of the electron is the drift velocity divided by electric field. Drift velocity per unit electric field. So ಅದಕ್ಕೆ ನಾವು mobility of electron ಅಂತೀವಿ. It is defined as the magnitude of drift velocity Vd ಅಂದರೆ magnitude of drift velocity per ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಪರ್ ಯೂನಿಟ್ ಅಂದರೆ ಒಂದೇ ಒಂದು ಎಲೆಕ್ಟ್ರಿಕ್ ಫೀಲ್ಡ್. ಗೊತ್ತಾಯ್ತದೆ. ಸೊ ಮ್ಯೂ ಈಸ್ ಈಕ್ವಲ್ ಟು ಇದಕ್ಕೆ ಎಲೆಕ್ಟ್ರಾನ್ ಮೊಬಿಲಿಟಿ ಅಥವಾ ಮೊಬಿಲಿಟಿ ಆಫ್ ಎಲೆಕ್ಟ್ರಾನಿಗೆ ಮ್ಯೂ ಅಂತ ಕರಿತೀವಿ. ಸೊ ಮ್ಯೂ ಈಸ್ ಈಕ್ವಲ್ ಟು Vd ಬೈ ಇ. ಸೊ ಮ್ಯೂ ಈಸ್ ಈಕ್ವಲ್ ಟು ಎಲೆಕ್ಟ್ರಾನ್ ಮೊಬಿಲಿಟಿ, ಇ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್, Vd ಈಸ್ ಈಕ್ವಲ್ ಟು ಡ್ರಿಫ್ಟ್ ವೆಲಾಸಿಟಿ. ಇಷ್ಟನ್ನು ಮಾಡ್ತೀವಿ. ಅದಕ್ಕೆ ನೇಮ್ ದ SI ಯೂನಿಟ್ ಆಫ್ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ ಆರ್ ಎಲೆಕ್ಟ್ರಾನ್ ಮೊಬಿಲಿಟಿ. ಇದರದ್ದು SI ಯೂನಿಟ್ ಏನು, ಇದು ಒಂದು ಕಂಟಿನ್ಯೂಸ್. ಇದನ್ನು ಕೇಳಿದ್ದಾರೆ J 15th J 17th ಮಾರ್ಚ್ 14th 17th ಕೇಳಿದ್ದಾರೆ. ಇದು ಬೆಳಿ ಇಂಪಾರ್ಟೆಂಟ್. ಇದು ಮೀಟರ್ ಪರ್ ವೋಲ್ಟ್ ಪರ್ ಸೆಕೆಂಡ್, ಮೀಟರ್ ಸ್ಕ್ವೇರ್ ಪರ್ ವೋಲ್ಟ್ ಪರ್ ಸೆಕೆಂಡ್, ಮೀಟರ್ ಸ್ಕ್ವೇರ್ ಪರ್ ವೋಲ್ಟ್ ಪರ್ ಸೆಕೆಂಡ್. ಇಷ್ಟನ್ನು ಇದೇನದು. ನೆಕ್ಸ್ಟ್, ನೇಮ್ ದ ಮೆಟೀರಿಯಲ್ ಹೂಸ್ ರೆಸಿಸ್ಟಿವಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ನೋಡ್ರಿಲ್ಲ ಕೆಲವೊಂದೆಲ್ಲ ಆಗುತ್ತೆ ಈ ರೀತಿ ರೆಸಿಸ್ಟೆನ್ಸಿ ಒಂದು ವೈರನ್ನು ಹಾಕಿರ್ತೀವಿ ಇದಕ್ಕೆ. ಇದು ರೆಸಿಸ್ಟಿವಿಟಿ ಸಿಗ್ಮಾ ಎಲ್ಲ ರೆಸಿಸ್ಟಿವಿಟಿ ಸಿಗ್ಮಾ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಇದನ್ನು ನಾವು ಎಲ್ಲಿ ಹೆಚ್ಚಂದರೆ ಈ ಕೆಲವೊಂದೆಲ್ಲ ರೆಫ್ರಿಜರೇಟರ್ಗಳೆಲ್ಲ ಬರ್ತಾರೆ, ರೆಫ್ರಿಜರೇಟರ್ ಸ್ವಿಚ್ ಹಾಕಿರ್ತೀವಿ, ಕೂಲ್ಡ್ ಆಗ್ತಾ ಹೋಗುತ್ತೆ. ಕೂಲ್ಡ್ ಆಗ್ತಿದ್ದಂಗೆ ಸ್ವಲ್ಪ ಹೊತ್ತಾದಮೇಲೆ ತಕ್ಷಣವೇ ಅದಾಗಿ ಆಫ್ ಆಗುತ್ತೆ. ಅವಾಗ ಸ್ವಲ್ಪ ಹೊತ್ತ ಮೇಲೆ ಅದಾಗಿ ಆನ್ ಆಗುತ್ತೆ, ಆಮೇಲೆ ಮತ್ತೆ ಆಫ್ ಆಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಈ ಮೆಟೀರಿಯಲ್ಸ್ ಜರ್ಮೇನಿಯಮ್ ಆ್ಯಂಡ್ ಸಿಲಿಕಾನು ಮತ್ತು ಸೆಮಿಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಜರ್ಮೇನಿಯಮ್ ಅನ್ನೋ ಮೆಟೀರಿಯಲು, ಸಿಲಿಕಾನು ಮತ್ತು ಸೆಮಿಕಂಡಕ್ಟರ್ಸ್ ಅವು ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಜಾಸ್ತಿ ಐತೆ ಅಂದರೆ ರೆಸಿಸ್ಟಿವಿಟಿ ಕಡಿಮೆ ಆಗುತ್ತೆ, ಅವಾಗ ಎಲೆಕ್ಟ್ರಿಕಲ್ ಕಂಡಕ್ಷನ್ ಆಗುತ್ತೆ. ಸೊ ಎಲೆಕ್ಟ್ರಿಕಲ್ ಕಂಡಕ್ಷನ್ ಆಗ್ಬೇಕಾದ್ರೆ ಅದನ್ನು ಆ ರೀತಿ ಮಾಡಿರ್ತೀವಿ. ಯಾವುದೋ ಒಂದು ಮೆಟೀರಿಯಲ್ಗೆ ನಾವು ಎಲೆಕ್ಟ್ರಿಕಲ್ ಕಂಡಕ್ಷನ್ ಹಾಕಿರ್ತೀವಿ. ಯಾವುದೋ ಒಂದು ಉದಾಹರಣೆಗೆ ಯಾವುದೋ ಒಂದು ಫ್ರಿಜ್ಜು, ರೆಫ್ರಿಜರೇಟರ್, ಫ್ರಿಜ್ ಇರುತ್ತೆ, ರೆಫ್ರಿಜರೇಟರ್ ಗೊತ್ತಾಯ್ತಾ. ರೆಫ್ರಿಜರೇಟರ್ ಆಗುತ್ತೆ. ಅದಕ್ಕೆ ನಾವು ಹಿಂಗೆ ಸರ್ಕ್ಯೂಟನ್ನು ಕನೆಕ್ಟ್ ಮಾಡಿರ್ತೀವಿ, AC ವೋಲ್ಟು.
AC ವೋಲ್ಟನ್ನು ಕನೆಕ್ಟ್ ಮಾಡಿರ್ತೀವಿ, ಅದಕ್ಕೆ ತುಂಬ ಫ್ರೀಸ್ ಜಾಸ್ತಿ ಆಯಿತು ಅಂದ ತಕ್ಷಣ ಅದಾಗೆ ಆಫ್ ಆಗುತ್ತೆ, ಆಮೇಲೆ ಸ್ವಲ್ಪ ಆದಮೇಲೆ ಅದಾಗೆ ಆನ್ ಆಗುತ್ತೆ. ಅದೊಂದು ಎಕ್ಸಾಂಪಲ್. ಜೊತೆಗೆ ಇನ್ನೊಂದು ಮೊಬೈಲಲ್ಲಿರುತ್ತೆ, ಕೆಲವೊಂದು ಸ್ವಲ್ಪ ಹ್ಯಾಂಡ್ಸೆಟ್ಗಳೆಲ್ಲ ಒಳ್ಳೆ ಕಾಸ್ಟ್ಲಿ ಹ್ಯಾಂಡ್ಸೆಟ್ಗಳಲ್ಲೆಲ್ಲ ಚಾರ್ಜ್ ಹಾಕಿರ್ತೀವಿ, ಚಾರ್ಜ್ ಆಗುತ್ತೆ, ಫುಲ್ ಚಾರ್ಜ್ ಆಯಿತು ಅಂದ ತಕ್ಷಣ ಅದಾಗೆ ಆಫ್ ಆಗಿಬಿಡುತ್ತೆ. ಚಾರ್ಜ್ ಇದು ಮೊಬೈಲ್ ಏನು ಬಿಸಿ ಆಗೋದಿಲ್ಲ, ನೋಡಿರ್ಬೋದು ನೀವು. ಸೊ ಅದ್ರಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಜಾಸ್ತಿ ಆದಷ್ಟು ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂದ ತಕ್ಷಣ ಅದು ಒಳಗಡೆ ಈ ಜರ್ಮೇನಿಯಮು, ಸಿಲಿಕಾನು ಅಥವಾ ಸೆಮಿಕಂಡಕ್ಟರ್ಸ್ಗಳನ್ನು ಬಳಸಿರ್ತಾರೆ ಗ್ಯಾರಂಟಿ ಬರೋಂಥ ಸರ್ಕ್ಯೂಟ್, ಬ್ಯಾಟ್ರಿ ಸರ್ಕ್ಯೂಟಿಗೆ, ತಕ್ಷಣ ಅದಾಗೆ ಆಫ್ ಆಗುತ್ತೆ. ಕೆಲವೊಂದು ಚಾರ್ಜರ್ಗಳು ಅಷ್ಟೇ, ಚಾರ್ಜರನ್ನು ತೆಗೆದು ನಾವು ಇಟ್ಟಿರ್ತೀವಿ, ಒಳಗಡೆ ಚಾರ್ಜ್ ಆಗಿ ಅದಾಗೆ ಏನು ಪಿನ್ನೇ ಕನೆಕ್ಟ್ ಮಾಡಿರಲ್ಲ, ಅವಾಗ ಅದು ಬಿಸಿ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಅದನ್ನು ಏನು ಚಾರ್ಜ್ ಆಗದೇ ಇದ್ದಾಗ ಅದಾಗೆ ಆಫ್ ಹೋಗಂಗೆ ಮಾಡಿರ್ತಾರೆ. ಸೊ ಅದು ಈ ಸೆಮಿಕಂಡಕ್ಟರ್ಸ್ ಅಂತೀವಿ, ಜರ್ಮೇನಿಯಮು, ಸಿಲಿಕಾನು, ಇವೆಲ್ಲ ಓಮ್ಸ್ ಲಾ ಅಪ್ಲೈ ಮಾಡಿ ಅದನ್ನು ಮಾಡಿರ್ತಾರೆ. ಮುಂದೆ ನಿಮಗೆ ಅದೆಲ್ಲ ಬರುತ್ತೆ. ಸೊ ಅದೇನಿದ್ರೆ ಟೆಂಪ್ರೇಚರ್ ಜಾಸ್ತಿ ಆದ ತಕ್ಷಣ ರೆಸಿಸ್ಟಿವಿಟಿ ಕಡಿಮೆ ಆಗುತ್ತೆ, ಗೊತ್ತಾಯ್ತಾ. ನೇಮ್ ದ ಮೆಟೀರಿಯಲ್ ಹೂಸ್ ರೆಸಿಸ್ಟಿವಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಟೆಂಪ್ರೇಚರ್ ಜಾಸ್ತಿ ಆದ ತಕ್ಷಣ ರೆಸಿಸ್ಟಿವಿಟಿ ಕಡಿಮೆ ಆಗುತ್ತೆ, ಅದು ಆ ರೀತಿ ಅಡ್ಜಸ್ಟ್ ಮಾಡಿರ್ತಾರೆ. ಮತ್ತು ಟೆಂಪ್ರೇಚರ್ ಕಡಿಮೆ ಆಗ್ತಿದ್ದಂಗೆ ರೆಸಿಸ್ಟಿವಿಟಿ ಜಾಸ್ತಿ ಆಗುತ್ತೆ, ಆವಾಗ ಇದು ಸರ್ಕ್ಯೂಟ್ಗಳೆಲ್ಲ ಬಂದ್ ಆಗಬೇಕು, ಆ ರೀತಿ ಎಲ್ಲ ಮಾಡಿರ್ತಾರೆ. ಸೊ ಜರ್ಮೇನಿಯಮ್ ಆ್ಯಂಡ್ ಸಿಲಿಕಾನ್ ಸೆಮಿಕಂಡಕ್ಟರ್ಸು. ಸೊ ಇವ್ಯಾರ್ದು ಈ ಮೂರು ಸತ ದೀಸ್ ಆರ್ ದ ಮೆಟೀರಿಯಲ್ಸ್ ಹೂಸ್ ರೆಸಿಸ್ಟಿವಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಹೌ ಡಸ್ ದ ರೆಸಿಸ್ಟೆನ್ಸಿ ಆಫ್ ಎನ್ ಇನ್ಸುಲೇಟರ್ ಚೇಂಜ್ ವಿತ್ ಟೆಂಪ್ರೇಚರ್? ನೋಡಿರಿ, ಇನ್ಸುಲೇಟರ್ಸ್ ಯಾವುದು ಟೆಂಪ್ರೇಚರ್ ಜಾಸ್ತಿ ಆದಾಗಷ್ಟು ಇನ್ಸುಲೇಟರ್ ಏನಾಗುತ್ತೆ ಅಂತ. ರೆಸಿಸ್ಟೆನ್ಸಿ ಆಫ್ ಎನ್ ಇನ್ಸುಲೇಟರ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಟೆಂಪ್ರೇಚರ್ ಜಾಸ್ತಿ ಆದಷ್ಟು ರೆಸಿಸ್ಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಎಲೆಕ್ಟ್ರಿಕಲ್ ಸರ್ಕ್ಯೂಟು ಅವಕ್ಕೆಲ್ಲ ಬಳಸ್ತಾರೆ. ನೋಡಿ, ಉದಾಹರಣೆ ಕೆಲವೊಂದು ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡ್ತವೆ, ಅದು ಸುತ್ತಲೂ ಪ್ಲಾಸ್ಟಿಕ್ ಹಾಕಿರ್ತಾರೆ, ಟೆಂಪ್ರೇಚರ್ ಜಾಸ್ತಿ ಆಗ್ಬಿಡುತ್ತೆ, ಆಗ್ತಿದ್ದಂಗೆ ರೆಸಿಸ್ಟಿವಿಟಿ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಪ್ಲಾಸ್ಟಿಕ್ ಇದ್ದಿದ್ದು ಕಂಡಕ್ಟರ್ ಆಗ್ಬಿಡುತ್ತೆ, ಕಂಡಕ್ಟರ್ ಎಲ್ಲ ಕಡೆ ಹೋಗಿ ಸಿಕ್ಕಾಬಿಟ್ಟು ಬಿಲ್ಡಿಂಗ್ ಎಲ್ಲ ಗ್ರೌಂಡಿಂಗ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಆ ಪ್ಲಾಸ್ಟಿಕ್ಕನ್ನು ಇವಾಗೆಲ್ಲ ಉಪಯೋಗಿಸ್ತಿಲ್ಲ, ಫೈಬರ್ಗಳನ್ನು ಬಳಸ್ತಾರೆ. ಫೈಬರ್ ಆದರೆ ಏನಾಗಲ್ಲ, ರೆಸಿಸ್ಟಿವಿಟಿ ಇದು ಕಡಿಮೆ ಆಗೋಲ್ಲ. ಟೆಂಪ್ರೇಚರ್ ಜಾಸ್ತಿ ಆದಷ್ಟು ರೆಸಿಸ್ಟಿವಿಟಿ ಏನು ಕಡಿಮೆ ಆಗೋಲ್ಲ. ದೊಡ್ಡ ದೊಡ್ಡ ಬಿಲ್ಡಿಂಗಿಗಳು ಬೆಂಕಿ ಹತ್ಕೊಂಡ್ಬಿಡುತ್ತೆ ಒಂದೊಂದು ಟೈಮು. ಅದಕ್ಕೆ ತಕ್ಷಣ ಏನಾಗುತ್ತೆ ಅಂದರೆ ಬೆಂಕಿ ಹತ್ಕೊಂತಿದ್ದಂಗೆ ಪ್ಲಾಸ್ಟಿಕ್ಕೆಲ್ಲ ಕರಗಿಬಿಡುತ್ತೆ, ಕರಗ್ತಿದ್ದಂಗೆ ಗೋಡೆಗೆಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅದನ್ನು ಫ್ಯೂಸ್ಗಳಲ್ಲೆಲ್ಲ ಮೇನಾಗಿ ಟಂಗ್ಸ್ಟನ್, ಇದು ಲೆಡ್ ಆ್ಯಂಡ್ ಟಿನ್ ಅನ್ನೋ ಫ್ಯೂಸ್ಗಳನ್ನೆಲ್ಲ ಬಳಸಿರ್ತಾರೆ, ಮಾಡಿರ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ. ಆ ರೀತಿ ಸೇಫ್ಟಿ ಡಿವೈಸ್ಗಳಿಗೆಲ್ಲ ಇದನ್ನು ಉಪಯೋಗಿಸ್ತಾರೆ. ಸೊ ಇದಕ್ಕೆ ಟೋಟಲ್ ಮುಂದೆಲ್ಲ ಬರುತ್ತದು. ಈ ಸದ್ಯಕ್ಕೆ ಇದನ್ನು ತಿಳ್ಕೊಳ್ಳಿ. ಹೌ ಡಸ್ ದ ರೆಸಿಸ್ಟೆನ್ಸಿ ಆಫ್ ಎನ್ ಇನ್ಸುಲೇಟರ್ ಚೇಂಜ್ ವಿತ್ ಟೆಂಪ್ರೇಚರ್? ಟೆಂಪ್ರೇಚರ್ ಯಾವಾಗ ಚೇಂಜ್ ಆಗುತ್ತೆ, ಯಾವ ರೀತಿ ಅಂತ. ರೆಸಿಸ್ಟಿವಿಟಿ ಆಫ್ ಎನ್ ಇನ್ಸುಲೇಟರ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಇದು ಕ್ರಾಸ್ ಕ್ವಶನು, ಇದು ಸ್ವಲ್ಪ ಇಂಪಾರ್ಟೆಂಟ್. ಇದಕ್ಕೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿತ್ತು, ಇದನ್ನು ನೋಟ್ ಮಾಡ್ಕೊಳ್ರಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ? ವೆರಿ ಇಂಪಾರ್ಟೆಂಟ್. 2021 ಕೇಳಿರ್ತಾರೆ, ಸಾಮಾನ್ಯ ಇದು ಭಾಳ ಇಂಪಾರ್ಟೆಂಟ್. ಎಲ್ಲ ಕ್ವಶನ್ನು ಸುಮಾರು ಕೇಳಾಗಿದೆ, ಈ ಕ್ವಶನ್ ಬಿಟ್ಟಿದೆ, ಹಾಗಾಗಿ ಈ ಕ್ವಶನ್ನು ಸಾಮಾನ್ಯ ಕೇಳ್ತಾರೆ. ಲಿಮಿಟೇಷನ್ಸ್ ಆಫ್ ಓಮ್ಸ್ ಅಂದರೆ ಓಮ್ಸ್ ಲಾ V = IR. ವೋಲ್ಟೇಜ್ ಜಾಸ್ತಿ ಆದರೆ ಕರೆಂಟ್ ಜಾಸ್ತಿ ಆಗುತ್ತೆ. ಅದನ್ನು ಎಲ್ಲಿ ಉಪಯೋಗಿಸ್ತಾರೆ ಅಂದರೆ, ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಂದರೆ ಕಂಡಕ್ಟರ್ಸ್ಗಳಲ್ಲೆಲ್ಲ ಬಳಸ್ತಾರೆ. ಕೆಲವೊಂದು ಇನ್ಸುಲೇಟರ್ಸ್ಗಳಲ್ಲಿ, ಸೆಮಿ ಕಂಡಕ್ಟರ್ಸ್ಗಳಲ್ಲೆಲ್ಲ ಅಪ್ಲೈ ಆಗೋಲ್ಲ. ಸೊ ಅದಕ್ಕೆ ಯಾಕಂದರೆ ಓಮ್ಸ್ ಲಾ ಅದು ಲಿಮಿಟೇಷನ್ಸ್ ಏನಂದರೆ ಅದು ಎಲ್ಲಿವರೆಗೂ ಎಲ್ಲೆಲ್ಲಿ ಬರುತ್ತೆ, ಎಲ್ಲೆಲ್ಲಿ ಅಪ್ಲೈ ಆಗೋಲ್ಲ, ಅದ್ರ ಬಗ್ಗೆ ಅಷ್ಟೇ. ಓಮ್ಸ್ ಲಾ ನಾಟ್ ಅಪ್ಲಿಕೇಬಲ್ ಫಾರ್ ವೆರಿ ಹೈ ಆ್ಯಂಡ್ ವೆರಿ ಲೋ ಟೆಂಪ್ರೇಚರ್. ಸಿಕ್ಕಾಪಟ್ಟೆ ಹೈ ಟೆಂಪ್ರೇಚರು, ಲೋ ಟೆಂಪ್ರೇಚರ್ ಇದ್ದರೆ ಬರೋಲ್ಲ. 1000 ಡಿಗ್ರಿಗಿಂತ ಜಾಸ್ತಿ ಇತ್ತು ಅಂದರೆ ಓಮ್ಸ್ ಲಾನೇ ಬರೋದಿಲ್ಲ. ಅದೇನಾದರೂ ಅದಕ್ಕೆ ಸ್ವಲ್ಪ ಡಿಗ್ರಿ, ಒಂದು ಇದರಿಂದ 0 ಇಂದ ಒಂದು 0 ಅಲ್ಲ, ಒಂದು 10 ಡಿಗ್ರಿಯಿಂದ ಒಂದು 50 ಡಿಗ್ರಿ ಒಳಗಡೆ ಓಮ್ಸ್ ಲಾ ಅಪ್ಲೈ ಆಗುತ್ತೆ, ಅದ್ರ ಮೇಲೆಲ್ಲ ಅಪ್ಲೈ ಆಗೋಲ್ಲ. ಅದಕ್ಕೆ ಓಮ್ಸ್ ಲಾ ನಾಟ್ ಅಪ್ಲಿಕೇಬಲ್ ಫಾರ್ ವೆರಿ ಹೈ ಆ್ಯಂಡ್ ವೆರಿ ಲೋ ಟೆಂಪ್ರೇಚರ್. ಓಮ್ಸ್ ಲಾ ನಾಟ್ ಅಪ್ಲಿಕೇಬಲ್ ಫಾರ್ ವೆರಿ ಹೈ ಆ್ಯಂಡ್ ವೆರಿ ಲೋ ಟೆಂಪ್ರೇಚರ್. It is not applicable to the certain tubes. It is electron tube and discharge tube. Electron tube, ಟ್ಯೂಬ್ಲೈಟ್ ಇರ್ತಾವಲ್ಲ, ಈ ಟ್ಯೂಬ್ಲೈಟ್ನೆಲ್ಲ V = IR ಫಾರ್ಮುಲಾ ಅದಕ್ಕೆ ಅಪ್ಲೈ ಮಾಡೋಕ್ಕೆ ಬರೋಲ್ಲ. ಈ ಟ್ಯೂಬ್ಲೈಟ್ ಡಿಸ್ಚಾರ್ಜ್ ಟ್ಯೂಬ್ ಅಂತ ಕರಿತೀವಿ. ಎಕ್ಸ್ರೇ ಟ್ಯೂಬ್ಗಳು, ಡಿಸ್ಚಾರ್ಜ್ ಟ್ಯೂಬ್ಗಳೆಲ್ಲ ಬರ್ತವೆ, ಅದರಲ್ಲೆಲ್ಲ ಬರೋದಿಲ್ಲ, ಗೊತ್ತಾಯ್ತಾ. ಈ ಟಿ ವಿ ಇದೆಯಲ್ಲ, ಟಿ ವಿ ಒಳಗಡೆ ಡೂಮ್ ಟಿ ವಿ ಎಲ್ಲ ಇರ್ತವೆ. ಆ ಡ್ಯೂಮ್ ಟಿ ವಿನಲ್ಲೆಲ್ಲ V = IR ಫಾರ್ಮುಲಾ ಬರೋಲ್ಲ. ಈ LED ಟಿ ವಿ ಇರ್ತವೆ, ಲೈಟ್ ಎಮಿಟಿಂಗ್ ಡಯೋಡ್ಸ್. ಈ LED ಟಿ ವಿಗಳಲ್ಲೆಲ್ಲ ಸತ V = IR ಫಾರ್ಮುಲಾ ಬರೋಲ್ಲ. ಅವೆಲ್ಲ ಸೆಮಿಕಂಡಕ್ಟರ್ಸ್ಗಳಲ್ಲೆಲ್ಲ ಬರೋಲ್ಲ. ಸೊ ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಎ ಸರ್ಟನ್ ಟ್ಯೂಬ್ಸ್ ಆ್ಯಂಡ್ ಡಿಸ್ಚಾರ್ಜ್ ಟ್ಯೂಬ್ಸ್, ಅದರಲ್ಲೂ ಬರೋಲ್ಲ. ಸೆಮಿಕಂಡಕ್ಟರ್ಸಲ್ಲೂ ಕೆಲವೊಂದೆಲ್ಲ ಬರೋಲ್ಲ. ಸೊ ಅದಕ್ಕೆ ಆಯಿತು.
ವಾಟ್ ಆರ್ ಓಮಿಕ್ ಆ್ಯಂಡ್ ನಾನ್ ಓಮಿಕ್ ಡಿವೈಸಸ್. ಓಮಿಕ್ ಡಿವೈಸಸ್ಸು ನಾನ್ ಓಮಿಕ್ ಡಿವೈಸಸ್ ಏನಂದರೆ ಏನು ಅಂತ ಹೇಳ್ತಾರೆ. ಜುಲೈ 17 ಕೇಳಿದ್ರು. ಓಮಿಕ್ ಡಿವೈಸ್ ಅಂದರೆ ಓಮ್ಸ್ ಅಪ್ಲೈ ಆಗುತ್ತೆ. ಅಪ್ಲೈ ಆಗಿದ್ರೆ V=IR ಫಾರ್ಮುಲಾ ಅಪ್ಲೈ ಆಗೋದಕ್ಕೆಲ್ಲ ಓಮಿಕ್ ಡಿವೈಸ್ ಅಂತೀವಿ. ಅದಕ್ಕೆಲ್ಲ ಸಾಮಾನ್ಯ ಇದಕ್ಕೆ ಕೆಲವೊಂದೆಲ್ಲ ಕಂಡಕ್ಟರ್ಸು, ಕಾಪರು, ಐರನ್ನು ಅಂಥವೆಲ್ಲ ಓಮಿಕ್ ಡಿವೈಸಸ್ಸು. ಗೊತ್ತಾಯ್ತಾ? ಕಂಡಕ್ಟರ್ಸು, ವೋಲ್ಟ್ ಮೀಟರು, ಆ್ಯಮ್ ಮೀಟರು, ಗ್ಯಾಲೋನೋಮೀಟರ್ ಅಂತ ಎಲ್ಲ ಬರುತ್ತೆ ನಿಮಗೆ. ಅದರಲ್ಲೆಲ್ಲ ಓಮಿಕ್ ಡಿವೈಸಸ್. ಹೇಗೆ ಪ್ರಾಕ್ಟಿಕಲ್ನಲ್ಲಿ ಫಿಸಿಕ್ಸ್ ಪ್ರಾಕ್ಟಿಕಲಲ್ಲಿ ಬರುತ್ತೆ. ಆ ಫಿಸಿಕ್ಸ್ ಪ್ರಾಕ್ಟಿಕಲಲ್ಲಿ ರಿಯೋಸ್ಟಾಟು, ಆ್ಯಮ್ ಮೀಟರು, ವೋಲ್ಟ್ ಮೀಟರು, ಗ್ಯಾಲೋನೋಮೀಟರು ಅವೆಲ್ಲವೂ ಸತ ಕಂಡಕ್ಟರ್ಸ್ಗಳು ಅವೆಲ್ಲವೂ ಸತ ಓಮಿಕ್ ಡಿವೈಸಸ್. ಡಿವೈಸಸ್ ವಿಚ್ ಒಬೆ ಓಮ್ಸ್ ಲಾ ಆರ್ ಕಾಲ್ಡ್ ಓಮಿಕ್ ಡಿವೈಸಸ್. ಅಂದರೆ ಕಂಡಕ್ಟರು, ವೋಲ್ಟ್ ಮೀಟರು, ಆ್ಯಮ್ ಮೀಟರು ಅವೆಲ್ಲ ಓಮಿಕ್ ಡಿವೈಸಸ್. ಡಿವೈಸಸ್ ವಿಚ್ ಡು ನಾಟ್ ಒಬೆ ಓಮ್ಸ್ ಲಾ ಆರ್ ಕಾಲ್ಡ್ ನಾನ್ ಓಮಿಕ್ ಡಿವೈಸಸ್. ಅಂದರೆ ಏನು ಎಲೆಕ್ಟ್ರಾನ್ ಟ್ಯೂಬು, ಡಿಸ್ಚಾರ್ಜ್ ಟ್ಯೂಬು, ಸೆಮಿ ಕಂಡಕ್ಟರ್ಸು, ಟ್ರಾನ್ಸಿಸ್ಟರ್ಸ್ ಎಲ್ಲ ಬರುತ್ತೆ. ಟಿ ವಿನಲ್ಲಿ ರಿಮೋಟ್ ಕಂಟ್ರೋಲರ್ ಇರುತ್ತೆ, ಅದರೊಳಗಡೆ ಟ್ರಾನ್ಸಿಸ್ಟರ್ ಉಪಯೋಗಿಸ್ತೀವಿ. ಅದನ್ನು ಓಮ್ಸ್ಲೆ ಡಿಗ್ರಿ ಜಾಸ್ತಿ ಟೆಂಪ್ರೇಚರ್ ಆದಷ್ಟು, ಕರೆಂಟ್ ಜಾಸ್ತಿ ಹೋದಷ್ಟು ವೋಲ್ಟೇಜ್ ಜಾಸ್ತಿ ಆಗತ್ತನೋ ಅಪ್ಲೈ ಬರೋಲ್ಲ. ಈ ರಿಮೋಟ್ ಕಂಟ್ರೋಲರ್ಗಳಲ್ಲೆಲ್ಲ, ಮೊಬೈಲ್ ಬ್ಯಾಟ್ರಿ ಇದರಲ್ಲೆಲ್ಲ ಸತ ಬರೋಲ್ಲ. ಅದು ಎಲ್ಲ ನಾನ್ ಓಮಿಕ್ ಡಿವೈಸಸ್. ಈ ಕಂಡಕ್ಟರ್ಸು, ವೋಲ್ಟ್ ಮೀಟರು, ಆ್ಯಮ್ ಮೀಟರ್ಗಳೆಲ್ಲ ಇರ್ತಾವಲ್ಲ ಅವೆಲ್ಲವೂ ಸತ ಓಮಿಕ್ ಡಿವೈಸಸ್. ಸೊ ಡಿವೈಸಸ್ ವಿಚ್ ಡು ನಾಟ್ ಒಬೆ ಓಮ್ಸ್ ಲಾ ಆರ್ ಕಾಲ್ಡ್ ನಾನ್ ಓಮಿಕ್ ಡಿವೈಸಸ್. ಡಿವೈಸಸ್ ವಿಚ್ ಒಬೆ ಓಮ್ಸ್ ಲಾ ಆರ್ ಕಾಲ್ಡ್ ಓಮಿಕ್ ಡಿವೈಸಸ್. ನೆಕ್ಸ್ಟ್ ಡ್ರಾ ದ VI ವೋಲ್ಟೇಜು ವರ್ಸಸ್ ಕರೆಂಟ್ ಡ್ರಾ ಫಾರ್ ಓಮಿಕ್ ಆ್ಯಂಡ್ ನಾನ್ ಓಮಿಕ್ ಡಿವೈಸಸ್. ಇದು CETನಲ್ಲಿ ಕೇಳಿದರು. ಇದಕ್ಕೆ 4 ಗ್ರಾಫ್ ಕೊಟ್ಟಿದ್ದರು. ಇದೊಂದು ಗ್ರಾಫು ಮತ್ತು ಬೇರೆ ಇನ್ನೊಂದು ಗ್ರಾಫು, ಇನ್ನೊಂದು 2, 3, 4 ಗ್ರಾಫ್ ಕೇಳಿದರು. ಅದರಲ್ಲಿ ವಿಚ್ ಆಫ್ ದಿ ಡಯಾಗ್ರಾಮ್ ಶೋಸ್ ದ ಓಮಿಕ್ ಡಿವೈಸಸ್ ಅಂತ ಕೇಳಿದರು. ವೋಲ್ಟೇಜು 5 ಇದೊಂದು ಕೊಟ್ಟಿದ್ರು ಹೊಸದಿದೆ, ಹೊಸ ಆಚೆ ಕೇಳಿದರು. ಅದಕ್ಕೆ ಅದನ್ನು ಕೇಳಿದ್ರೆ ಇದಕ್ಕೆ ತಕ್ಷಣ ಇದು ಸ್ಟ್ರೈಟ್ ನೋಡಿ ಆರಿಜಿನಿಂದ ಹೋಗಿರಬೇಕು. ಇದು ವೋಲ್ಟೇಜು, ಇದು ಕರೆಂಟ್ ಇರಬೇಕು, ಮತ್ತು ಇಲ್ಲಿ ರೆಸಿಸ್ಟೆನ್ಸಿ ಮತ್ತು ಕರೆಂಟ್ ಇರಬಾರ್ದು. ಇದಕ್ಕೆ ಇದು ಓಮಿಕ್ ಡಿವೈಸಸ್. ಇಟ್ ಈಸ್ ಆಲ್ವೇಸ್ ಪಾಸಿಂಗ್ ಥ್ರೂ ದ ಆರಿಜಿನ್ ಮುಖಾಂತರ ಹೋಗುತ್ತೆ. ಸೊ ನಾನ್ ಓಮಿಕ್ ಡಿವೈಸಸ್ ಎಲ್ಲ ಅಂದರೆ ಏನೋ, ಇಟ್ ಈಸ್ ಎ ಕರು ಟೈಪ್ ಬರುತ್ತೆ, ಮತ್ತು ಇಟ್ ಈಸ್ ನಾಟ್ ಪಾಸಿಂಗ್ ಥ್ರೂ ದ ಆರಿಜಿನ್. ಇದು ಸಾಮಾನ್ಯ ಇದಕ್ಕೆ ಡಿಸ್ಚಾರ್ಜ್ ಟ್ಯೂಬ್ಗಳಲ್ಲಿ ಬರುತ್ತೆ, ಟ್ಯೂಬ್ಲೈಟು ಅಂತಲ್ಲೆಲ್ಲ ಇದನ್ನು ಬಳಸ್ತಾರೆ. ಇದು ಗ್ರಾಫ್ ಬರುತ್ತೆ. ಮತ್ತು ಇನ್ನೊಂದು ಇದಿರುತ್ತಲ್ಲ, ಈ ಸೆಮಿ ಕಂಡಕ್ಟರ್ಸ್ ಅಂತ ಬರುತ್ತೆ. ಅದು ಒಂದು ಸರ್ಟನ್ ಟೆಂಪ್ರೇಚರಲ್ಲಿ ಅದು ಆ್ಯಕ್ಟಿವ್ ಆಗುತ್ತೆ. ಬರ್ಗ್ಯುಲರ್ಸ್ ಅಲಾರಾಮ್ ಅಂತ ನೋಡಿದ್ದೀರ. ಈ ಬೆಂಕಿ ಏನಾರು ಹತ್ಕೊಂಡಾಗ ಬಿಲ್ಡಿಂಗಿಗಳಿಗೆ ಅದಾದಾಗೆ ಕೂಗುತ್ತೆ. ಅದೇನಾದರೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗ್ತಿದ್ದಾಗೂ ಬರ್ಗ್ಯುಲರ್ ಅಲಾರ್ಮ್ ಹೊರಗೊಳಕ್ಕೆ ಶುರುವಾಗುತ್ತೆ. ಅದು ನೋಡಿರಿ, ಒಂದು ಸರ್ಟನ್ ಟೆಂಪ್ರೇಚರಿಗೆ ವೋಲ್ಟೇಜು ಇದ್ದಂಗೆ ಇರುತ್ತೆ. ಆಮೇಲೆ ಅದಕ್ಕೆ ಸೈರನ್ ಕೂತ್ಕೊಳ್ಳೋಕೆ ಶುರುವಾಗುತ್ತೆ. ಅವು V=IR ಒಂದು ಸರ್ಟನ್ ಟೆಂಪ್ರೇಚರ್ ಆದಮೇಲೆ ಬರುತ್ತೆ. ಅದು ಸೆಮಿ ಕಂಡಕ್ಟರ್ಸ್. ಸೊ ದಿಸ್ ಗ್ರಾಫ್ ಈಸ್ ಫಾರ್ ಡಿಸ್ಚಾರ್ಜ್ ಟ್ಯೂಬ್ಸ್ ಆ್ಯಂಡ್ ದಿಸ್ ಗ್ರಾಫ್ ಈಸ್ ಫಾರ್ ಸೆಮಿ ಕಂಡಕ್ಟರ್ಸ್. ಗೊತ್ತಾಯ್ತು? ನಾಟ್ ಪಾಸಿಂಗ್ ಥ್ರೂ ದ ಆರಿಜಿನ್. ಸೊ ಈ ಗ್ರಾಫ್ ಅಂತ ಈ 3 ಗ್ರಾಫ್ ಕ್ಲೀನಾಗಿ ಕೇಳ್ಕೊಳ್ರಿ. CET, NEET, JEE ಇದರಲ್ಲೆಲ್ಲ JEEನಲ್ಲೂ ಕೇಳ್ತಾರೆ. ಆಯಿತಾ? ಓಕೆ. ಸೊ ವೋಲ್ಟೇಜ್ ಕರೆಂಟ್ ಫಾರ್ ಓಮಿಕ್ ಮೆಟೀರಿಯಲ್ಸ್ is a straight line passing through the origin. So voltage current graph, VI graph for non-ohmic materials is a curve or it is non-linear. Linear straight line ಇರಲ್ಲ, or straight line not passing through the origin ಆಗಿರುತ್ತೆ. ಇಷ್ಟು ಇದರಲ್ಲಿರುತ್ತೆ. ಇದನ್ನು ಕ್ಲೀನಾಗಿ ನೀವು ಇದನ್ನು ಅಷ್ಟನ್ನು ಒಂದ್ಸರಿ ಅದನ್ನು ಬರ್ಕೊಳ್ರಿ. ಈ ಗ್ರಾಫ್ ಮಾತ್ರ ಭಾಳ ಇಂಪಾರ್ಟೆಂಟ್ ಇದು. ಇದನ್ನು ಕ್ಲೀನಾಗಿ ಬರ್ಕೊಳ್ರಿ. ಬರ್ಕೊಂಡಾಗ ಏನಾಗುತ್ತೆ ಅಂದರೆ ನಿಮಗೆ ಇದು ಈಸಿ ಆಗುತ್ತೆ. ಸೊ ಇದನ್ನು ಇದು ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ಇವಿಷ್ಟಿದೆ. ಇದೇ ನಾನು ರಫ್ ನೋಟಿಗೆ ಅಷ್ಟೇ ಬರೆದಿರೋದು. ಅದಕ್ಕೆ ಇದನ್ನು ಸೊ ಆಲ್ ದೀಸ್ ಯು ಹ್ಯಾವ್ ಟು 15 ಕ್ವಶನ್ಸನ್ನು ಕ್ಲೀನಾಗಿ ಬರ್ಕೊಳ್ಳಿ. ನೆಕ್ಸ್ಟ್ ಒನ್ ಈಸ್ ಮೆಮೊರೈಸಿಂಗ್ ಪಾರ್ಟು. ಈಚ್ ಆ್ಯಂಡ್ ಎವರಿ ಕ್ವಶನ್ ಒಂದೊಂದು ಪ್ರಶ್ನೆಯನ್ನು ಉತ್ತರವನ್ನು ನಾವು 3 ವರ್ಷ ಹೇಳ್ತೀನಿ. ಅದನ್ನು ನೋಡ್ಕೊಂಡು ನೋಡ್ಕೊಳ್ಳೋದಾಗ ಒಂದು ಸರಿ ರಫಲ್ಲಿ ಬರೋ ತೋರಿಸ್ರಿ. ಬಿಫೋರ್ ದಟ್ all these you have to write it in a notes. Okay, next is memorizing part. Next is memorizing part. Each answers I will explain, I will say in 3 times, and each answer you have to write by seeing one time and without seeing another time in a rough. Yes, sir. See, define electrical conductivity. The reciprocal of electrical resistivity of material of a conductor is called electrical conductivity.
The reciprocal of electrical resistivity of material of a conductor is called electrical conductivity. The reciprocal of electrical resistivity of material of a conductor is called electrical conductivity. Sigma is equal to electrical conductivity, rho is equal to resistivity. And next one is mention the relation between electron current density and conductivity. So J is equal to sigma E. J is equal to sigma E. J is equal to sigma V. J is equal to current density, sigma is equal to conductivity, E is equal to electric field. Electrical conductivity is the ratio of current density to the electric field. Electrical conductivity is the ratio of current density to the electric field. Electrical conductivity is the ratio of current density to the electric field. Define drift velocity. Average velocity of free electrons in the conductor in the opposite direction of the externally applied electric field is called drift velocity or drift speed. The average velocity of free electrons in the conductor. The average velocity of free electrons in the conductor. The average velocity of free electrons in the conductor in the opposite direction of the externally applied electric field. In the opposite direction of the externally applied electric field. In the opposite direction of the externally applied electric field is called drift velocity or drift speed. What is the average velocity of free electrons in the metal at zero temperature? Is 0. What is the effect of temperature on the drift speed of electron in a metallic conductor? Drift speed decreases with increasing temperature. Drift speed decreases with increasing temperature. Drift speed decreases with increasing temperature. Define relaxation time or mean free time. The average time between two successive collisions of an electron with fixed atoms or ions in the conductor is called relaxation time or mean free time. The average time between two successive collisions of an electron. The average time between two successive collisions of an electron. The average time between two successive collisions of an electron with fixed atoms or ions in the conductor. With fixed atoms or ions in the conductor. With fixed atoms or ions in the conductor is called relaxation time or mean free time. What is the effect of relaxation time with the temperature of the electron? Relaxation time decreases with increase in temperature. Relaxation time decreases with increase in temperature. Relaxation time decreases with increase in temperature. What are the factors the drift velocity depends? Electric field in the conductor. Electric field in the conductor. Electric field in the conductor. Relaxation time. Relaxation time. Define mobility of the electron. It is defined as the magnitude of drift velocity per unit electric field. Magnitude of drift velocity per unit electric field. Magnitude of drift velocity per unit electric field. Mu is equal to Vd by Ve. Mu is equal to electron mobility. E is equal to electric field. Vd is equal to drift velocity. SI unit of mobility of electron. Meter per volt per second. Meter square per volt per second. Meter square per volt per second. Name the material whose resistivity decreases with increase in temperature. Germanium and silicon semiconductors. Germanium, silicon, semiconductors. Germanium, silicon, semiconductors.
How does the resistance of insulator change with temperature? Resistance of an insulator decreases with increase in temperature. The resistance of an insulator decreases with increase in temperature. The resistance of an insulator decreases with increase in temperature. What are the limitations of Ohm's law? Ohm's law not applicable for very high and very low temperature. Ohm's law not applicable for very high and very low temperature. Ohm's law not applicable for very high and very low temperature. It is not applicable to electron tube and discharge tube. It is not applicable to electron tube and discharge tube. It is not applicable to electron tube and discharge tube. What are ohmic and non-ohmic devices? Devices which obey Ohm's law are called ohmic devices. Devices which obey Ohm's law are called ohmic devices. Devices which obey Ohm's law are called ohmic devices. Conductors, voltmeter, ammeter. Devices which do not obey Ohm's law are called non-ohmic devices. Devices which do not obey Ohm's law are called non-ohmic devices. Devices which do not obey Ohm's law are called non-ohmic devices. Example, electron tube, discharge tube, semiconductors, transistors. This one. So draw this graph. By seeing one time, without seeing another time, you have to write it in a rough. These are graphs. So okay. What I am giving the instruction, you have to follow this. Definitely you get a high score. So okay, best of luck.